ಹಾಯ್ ಎವ್ರಿವನ್, ನಾನು ನಿಮ್ಮ ಕನ್ನಡ ಕೋರಿ ಪ್ರೇಮ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ನಾನಿವತ್ತು ತುಂಬ ರುಚಿಯಾಗಿರುವಂತಹ ಒಂದು ಟೈಮ್ಗೆ ಆಗುವಂತಹ ಜಜ್ಜ್ ಮೂಲಂಗಿ ಅಥವಾ ಮೂಲಂಗಿ ಚಟ್ನಿ ಅಂತ ಬೇಕಾದರೂ ಹೇಳ್ಬೋದು, ಅದನ್ನು ಮಾಡೋದನ್ನ ಹೇಳ್ಕೊಡ್ತೀನಿ. ಹಾಗಾಗಿ ಈ ಒಂದು ರೆಸಿಪಿ ತುಂಬ ಸ್ಪೆಷಲ್ ಆಗಿರುತ್ತೆ. ಪ್ರತಿದಿನ ಒಂದೇ ರೀತಿಯ ಸಾಂಬಾರು, ತರಕಾರಿ, ಬೇಳೆ ಸಾಂಬಾರು ತಿಂದು ಬೇಜಾರಾಗಿದ್ದಾಗ ರಾತ್ರಿ ಹೊತ್ತು ಈ ಥರ ಸಾಂಬಾರು ಮಾಡಿ ಊಟದ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಈ ಒಂದು ಜಜ್ಜ್ ಮೂಲಂಗಿ ಮಾಡೋದಕ್ಕೆ ಯಾವ್ಯಾವ ಪದಾರ್ಥಗಳು ಬೇಕು ಅಂತ ನೋಡ್ತಾ ಹೋಗೋಣ ಬನ್ನಿ. ನೋಡಿ, ಈ ಒಂದು ಜಜ್ಜ್ ಮೂಲಂಗಿ ಅಥವಾ ಮೂಲಂಗಿ ಚಟ್ನಿ ಮಾಡೋದಕ್ಕೆ ಯಾವ ಪದಾರ್ಥಗಳು ಬೇಕು ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ನಾನು ಫ್ರೆಶ್ ಆಗಿರೋಂತಹ 3 ಮೂಲಂಗಿಗಳನ್ನ ತೊಗೊಂಡಿದ್ದೀನಿ. ಮುಖ್ಯವಾಗಿ ಇದಕ್ಕೆ ಎಳೆದಾಗಿರೋ ಮೂಲಂಗಿ ತೊಗೊಂಡ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ತೊಗೊಂಡು ಮೇಲಿನ ಸಿಪ್ಪೆನೆಲ್ಲ ತೆಗೆದ್ಬಿಟ್ಟು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಜೊತೆಗೆ 1 ಬೌಲ್ನಷ್ಟು ಹಸಿ ಕಾಯಿ ತುರಿ, 4ರಿಂದ 5 ಸ್ಪೂನಷ್ಟು ಉರಿಗಡಲೆ, ಹಸಿ ಮೆಣಸಿನ್ಕಾಯಿ, ಕೊತ್ತಂಬರಿ, ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟು ಸಾಮಗ್ರಿಗಳನ್ನ ತೊಗೊಂಡು ನಾವು ಈ ಜಜ್ಜ್ ಮೂಲಂಗಿಯನ್ನು ಮಾಡ್ತೀನಿ. ಇದನ್ನು ಮಾಡಬೇಕಾದ್ರೆ ಮೊದಲು ನಾವೇನು ಮಾಡಬೇಕಪ್ಪ ಅಂದರೆ ಇದೆಲ್ಲವನ್ನು ರುಬ್ಕೊಂಡು ಬಂದುಬಿಡಬೇಕು. ಒಂದೊಂದೇ ಪದಾರ್ಥಗಳನ್ನ ನಾನು ಜಾರಲ್ಲಿ ಹಾಕ್ತೀನಿ. ಇವೆಲ್ಲವನ್ನು ರುಬ್ಬಿದಾದಮೇಲೆ ಮೂಲಂಗಿನ ಏನು ಮಾಡಬೇಕು ಅಂತ ನಾನು ಹೇಳ್ಕೊಡ್ತೀನಿ ಬನ್ನಿ. ಇವೆಲ್ಲ ಸೇರಿಸಿ ನೀಟಾಗಿ ನಾನು ಚಟ್ನಿ ಥರ ರುಬ್ಕೊಂಡು ಬಂದುಬಿಡ್ತೀನಿ. ಎಲ್ಲ ಚಟ್ನಿಗೆ ಹಾಕೋ ಪದಾರ್ಥಗಳೇ, ಬೇರೆ ಏನಿರಲ್ಲ, ಹಾಕ್ಕೊಂಡು ರುಬ್ಬೋಣ. ಈಗ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ. ನೋಡ್ತಾ ಇದ್ದೀರಲ್ಲ, ನಾನು ರುಬ್ಕೊಂಬಂದಿರೋಂಥ ಚಟ್ನಿನ ಈ ಬೌಲಲ್ಲಿ ಸೇರಿಸಿದ್ದೀನಿ. ಈಗ ನೋಡಿ, ನಾನು ತೊಗೊಂಡಿರೋಂಥ 3 ಮೂಲಂಗಿನ ಈ ರೀತಿ ಪೀಸಾಗಿ ಕಟ್ ಮಾಡ್ಕೊಳ್ಬೇಕು. ಏಕೆಂದರೆ ಇದನ್ನು ಸ್ವಲ್ಪ ಕಲ್ಲಲ್ಲಿ ಈ ಥರ ಒಳ್ಳಲ್ಲಿ ಹಿಂಗೆ ಒಂದು ಸರಿ ಜಜ್ಜಿಬಿಟ್ಟು ನಾವು ಅದರಲ್ಲಿ ಸೇರಿಸ್ಬೇಕು. ಪೂರ್ತಿ ನುಣ್ಣದಾಗಲ್ಲ, ಇದು ಸ್ವಲ್ಪ ಹಿಂಗೆ ಪ್ರೆಸ್ ಆಗಬೇಕು. ಯಾಕೆಂದರೆ ಹೀಗೆ ಹಾಕಿದ್ರೆ ಉಪ್ಪು ಖಾರ ಎಲ್ಲ ಇದಕ್ಕೆ ಸರಿಯಾಗಿ ಅಂಟಲ್ಲ. ಸೊ ಇದನ್ನು ಒಂದೊಂದು ಸಾರಿ ಈ ರೀತಿ ಮಾಡಿ ನೋಡಿ, ಸ್ವಲ್ಪ ಅದಕ್ಕೆ ಇದನ್ನು ಜಜ್ಜಿದ ಮೂಲಂಗಿ ಅಂತ ಹೇಳೋದು. ಈ ಥರ ಜಜ್ಜಬೇಕು, ಆ ಚಟ್ನಿ ಒಳಗಡೆಗೆ ಸೇರಿಸ್ಬೇಕು. ಆಗ ಚಟ್ನಿಯಲ್ಲಿರೋ ಅಂಥ ಉಪ್ಪು ಖಾರ ಎಲ್ಲ ಇದಕ್ಕೆ ಸೇರಿಕೊಳ್ಳುತ್ತೆ. ಪ್ರತಿಯೊಂದೂ ಇದೇ ಥರ 2 ಸಾರಿ ಚಚ್ಚಿ ಅದರಲ್ಲಿ ಸೇರಿಸಿ ನೋಡಿ, ಬೇಗ ಆಗುತ್ತೆ. ಜಸ್ಟ್ 2 ಸಾರಿ ಟ್ಯಾಪ್ ಮಾಡಿ. ನೋಡಿ, ನಾನು ತೊಗೊಂಡಿರೋಂಥ ಮೂಲಂಗಿನೆಲ್ಲ ಚಚ್ಚಿ ಇದರಲ್ಲಿ ಸೇರಿಸಿದ್ದೀನಿ. ಈಗ ಇದಕ್ಕೆ ಸಿಂಪಲ್ಲಾಗಿರೋ ಒಂದು ಒಗ್ಗರಣೆಯನ್ನು ಕೊಡೋಣ. ನೋಡಿ, ಒಗ್ಗರಣೆಗೆ ನಾನು ಸ್ಟವ್ ಮೇಲೆ ಒಂದು ಬೌಲ್ ಇಟ್ಟಿದ್ದೀನಿ. ಅದಕ್ಕೆ 1 ಸ್ಪೂನಷ್ಟು ಎಣ್ಣೆನ ಸೇರಿಸ್ತೀನಿ. ಈ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಒಗ್ಗರಣೆಗೆ ಹೆಚ್ಚೇನು ಬೇಡ, ಸಾಸಿವೆ, ಕರಿಬೇವು ಅಷ್ಟು ಸಿಂಪಲ್ಲಾಗಿ ಒಗ್ಗರಣೆ ಕೊಡೋಣ. ನೋಡಿ, ಈಗ ಎಣ್ಣೆ ಬಿಸಿಯಾಗಿದೆ. ಅದಕ್ಕೆ 1/4 ಟೀ ಸ್ಪೂನಷ್ಟು ಸಾಸಿವೆನ ಸೇರಿಸ್ತಾ ಇದ್ದೀನಿ. ನೋಡಿ, ಸಾಸಿವೆ ಚೆನ್ನಾಗಿ ಸಿಡಿತಾ ಇದೆ. ಈ ಒಂದು ಟೈಮಲ್ಲಿ ನಾನು ಇದಕ್ಕೆ ಕರಿಬೇವನ್ನು ಸಹ ಸೇರಿಸಿ ಫ್ಲೇಮ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಈ ಒಗ್ಗರಣೆ ನಾವು ಈ ಚಟ್ನಿ ಜೊತೆ ಸೇರಿಸೋಣ. ಸೇರಿಸಿ ಇದಕ್ಕೆ ಒಳ್ಳೆಯದನ್ನು ಮಿಕ್ಸ್ ಕೊಟ್ಬಿಡೋಣ. ಅಲ್ಲಿಗೆ ಈ ಒಂದು ಜಜ್ಜ್ ಮೂಲಂಗಿ ರೆಡಿಯಾಗಿದೆ. ನೋಡ್ತಾ ಇದ್ದೀರಲ್ಲ, ರುಚಿಕರವಾದಂತಹ ಜಜ್ಜ್ ಮೂಲಂಗಿ ಸವಿಯಲು ಸಿದ್ಧವಾಗಿದೆ. ನೀವು ಸಂಜೆ ಬಂದು ಒನ್ ಟೈಮ್ಗೆ ಏನು ಮಾಡೋದು ಅಂತ ಟೆನ್ಷನ್ ಮಾಡ್ಕೊಳ್ಳೋ ಹಾಗೆ ಇಲ್ಲ. ಈ ರೀತಿಯ ಮೂಲಂಗಿಯಿಂದ ಈ ರೆಸಿಪಿಯನ್ನು ಮಾಡ್ಕೊಳ್ಳಿ. ಇದು ಮುದ್ದೆ ಜೊತೆಗೆ, ರೈಸ್ ಜೊತೆಗೆ ಎಲ್ಲದಕ್ಕೂ ತುಂಬ ಶೂಟ್ ಆಗುತ್ತೆ. ಜೊತೆಗೆ ನೆಂಚ್ಕೊಳ್ಳೋಕ್ಕೆ ಪಿಕ್ಕಲ್ಲಾಗಲಿ, ಮೆಣಸಿನ್ಕಾಯಿ ಆಗಲಿ, ಈ ಥರ ಏನಾದರೂ ಇದ್ದರೆ ಊಟದ ರುಚಿ ಇನ್ನಷ್ಟು ಅದ್ಭುತವಾಗಿರುತ್ತೆ. ಹಾಗಾಗಿ ನಿಮ್ಮೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ನಿಮ್ಮೆಲ್ರಿಗೂ ಇದು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.